ನಾನು ನಿಮ್ಮ ಮೇಘಹರ್ಷ. ಇವತ್ತು ನಾನು ಉತ್ತರ ಕರ್ನಾಟಕದ ಸಜ್ಕದ ಹೋಳಿಗೆ ಹೆಂಗೆ ಮಾಡೋದಂತ ನಿಮ್ಗೆ ತೋರ್ಸಕ್ಕೆ ಬಂದೀನಿ. ಸಜ್ಕದ ಹೋಳಿಗೆ ಅಂತೂ 20 ನಿಮಿಷನಾಗ ಪಟ್ಟಂತ ರೆಡಿ ಮಾಡ್ಕೊಂಡು ತಿನ್ಬೋದಂತ ಹೋಳಿಗೆ ಆಗೈತಿ. ಈ ಹೋಳಿಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು, ಯಾಕಂದರೆ ಟೇಸ್ಟ್ ಅಂತೂ ಅಷ್ಟು ಸೂಪರ್ ಆಗಿರ್ತೈತಿ. ನಾನು ಈ ಉಂಡಿನ ಸಜ್ಕದಿಂದ ಮಾಡ್ಕೊಂಡೀನಿ. ಸಜ್ಕ ನಾನಿಲ್ಲಿ 1 ಕಪ್ ರವಾಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಂಡೀನಿ, 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ 1 ಕಪ್ಪಿನಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೋದು. ಇದನ್ನೆಲ್ಲ ಸಜ್ಕನ ರೆಡಿ ಮಾಡಿಕೊಂಡು ಗಟ್ಟಿ ಹಂಗೆ ಇರಬೇಕು. ತೆಳುವಾದ್ರೆ ಹಿಟ್ಟೊಳಗೆ ತುಂಬಕ್ಕೆ ಬರೋಂಗಿಲ್ಲ. ಹೋಳ್ಗೆ ಥರನ ಮಾಡೋದು, ಬಟ್ ಇದು ಅಲ್ಲಿ ನಾವು ಬೇಳೆಯಿಂದ ಮಾಡಿದ ಹೂರಣ ತುಂಬ್ತೀವಿ, ಇಲ್ಲಿ ನಾವು ಸಜ್ಕನ ಹಿಟ್ಟೊಳಗಿಟ್ಟು ತುಂಬಿಕೊಂಡು ಹೋಳಿಗೆ ಮಾಡ್ಕೊತೀವಿ. ಈಗ ಮೊದಲೇಕ ಹಿಂಗೊಂದು ಚಪಾತಿಯಷ್ಟು ಒಂದು ಉಳ್ಳಿ ತೊಗೊಂಡೇನಿ. ಅದನ್ನು ಕೈಯಾಗಿ ಹಿಂಗೆ ಸ್ವಲ್ಪ ಅಗಲು ಮಾಡ್ಕೊಂಡು ಅದ್ರೊಳಗೆ ಈಗ ಮಾಡ್ಕೊಂಡಿರ್ತಕ್ಕಂಥ ಸಜ್ಕದ ಹೋಳ್ಗಿನ ಇದ್ರೊಳಗೆ ಇಟ್ಕೊಂಡೀನಿ. ಚಂದಂಗೆ ಒಳಗೆ ಇದನ್ನೆಲ್ಲ ಹಾಕಿ ಹೋಳ್ಗೆ ಹೆಂಗೆ ಮಾಡ್ತಿಲ್ಲ ಅದ ಸೇಮನ ಹಿಂಗೆ ಮೇಲೆ ಇದನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಹಿಂಗೆ ಅಂದ್ರೆ ಸಜ್ಕ ಹೊರಗೆ ಬರಬಾರ್ದು, ಅದು ಹೊರಗೆ ಬರಬಾರ್ದು. ಹೊರಗೆ ಬಂದ್ರೆ ಸರಿ ಆಗಂಗಿಲ್ಲ, ಎಲ್ಲ ಇದಕ್ಕೆ ತಗಡಿಗೆ ಅಂಟ್ಕೊಂಡು ಬಿಡ್ತೈತೆ ಅದು. ನೋಡಿ, ಇದಕ್ಕೆ ಹಿಂಗೆ ಕೆಳಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಜಾಸ್ತಿನ ಹಚ್ಕೋಬೇಕು, ಸ್ವಲ್ಪ ಕಡಿಮೆ ಆದ್ರೆ ಮತ್ತು ಅಂಟ್ಕೊಂಡು ಬಿಡುತ್ತದೆ ಎಲ್ಲ ತಗಡಿಗೆ. ನೋಡಿ, ಹಿಂಗೆ ಲಟ್ಟಿಸ್ಕೋಬೇಕು. ರೌಂಡ್ ಶೇಪ್ನಂಗೆ ಲಟ್ಟಿಸ್ಕೊತ ಹೋಗ್ಬೇಕು. ಹಿಂಗೆ ತೆಳ್ಳಂಗೆ ಲಟ್ಟಿಸ್ಕೋಬೇಕು. ಬೆಲ್ಲ ಸ್ವೀಟ್ ಇಷ್ಟಪಡೋರಿಗಂತೂ ಈ ಸಜ್ಕದ ಹೋಳ್ಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ನೇಕೆಲ್ಲ ಹಿರಿಯವರೆಲ್ಲ ಇದು ಬೆಲ್ಲ ಜಾಸ್ತಿ ತಿನ್ನೋದ್ರಿಂದ ಬೆಲ್ಲದೊಳಗೆ ಸಾಕಷ್ಟು ವೆರೈಟಿ ಹಬ್ಬದ ಊಟನ ಮಾಡ್ಕೊಂಡು ತಿಂತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಅಂತೂ ಇದನ್ನು ದೀಪಾವಳಿ ಟೈಮ್ ಒಳಗೆ ಲಕ್ಷ್ಮೀ ಪೂಜೆಗೂ ನೈವೇದ್ಯಕ್ಕೆ ಮಾಡ್ತಾರೆ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಹಿಂಗೆ ತಗಡಿಂದ ಬಿಡಿಸ್ಕೊಂಡು ಹೋಗ್ಬೇಕು. ಕಡಲೆಬೇಳೆ ಹೋಳ್ಗೆ, ಕೊಬ್ಬರಿ ಹೋಳ್ಗೆ ಎಲ್ಲ ತಿಂದು ಬೇಸರ ಆದವ್ರಿಗೆ ಇದನ್ನು ರೆಡಿ ಮಾಡಿಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಆಗುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂತೂ ಇನ್ನೂ ಮಸ್ತನಾಗಿರ್ತೈತಿ. ನೋಡಿದಿನ ಈಗ ಸ್ವಲ್ಪ ಒಂದು ಸೈಡ್ ಬೆಂದೈತಿ, ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೋಬೇಕು. ದಪ್ಪಂಗೆ ಲಟ್ಟಿಸ್ಬಾರ್ದು, ದಪ್ಪಂಗೆ ಲಟ್ಸಿರ ಅಷ್ಟು ಸರಿ ಆಗಲ್ಲ, ತೆಳ್ಳಂಗಿರ್ಬೇಕು. ಎರಡೂ ಕಡೆ ಚೆಂದಂಗೆ ಬೇಯಿಸ್ಕೋಬೇಕು, ಯಾಕಂದ್ರೆ ಒಳಗಿಂದ ಸಜ್ಕಾನು ಬೇಯಬೇಕಲ್ಲ, ಅದಕ್ಕೆ ಎರಡೂ ಕಡೆ ಚೆಂದಂಗೆ ಬೇಯಿಸ್ಕೋಬೇಕು ಇದನ್ನು. ಈಗ ನೋಡಿರಿ, ಎರಡೂ ಕಡೆ ಚೆಂದಂಗೆ ಬೇಯ್ದೈತಿ. ಹಸಿ ಬಿಸಿ ಬೇಯ್ದ್ರೆ ಟೇಸ್ಟ್ ಸರಿ ಬರೋಂಗಿಲ್ಲ. ಈಗ ನೋಡಿರಿ, ಬಿಸಿ ಬಿಸಿ ಸಜ್ಕದ ಹೋಳ್ಗೆ ರೆಡಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತನಾಗಿರ್ತೈತಿ. ಈ ತುಪ್ಪ ನಾವು ಮನ್ಯಾಗ ರೆಡಿ ಮಾಡ್ಕೊಂಡಿದ್ದು ಪ್ಯೂವರ್ ತುಪ್ಪ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನಿಮಗೆ ಬೇಜಾರಾದಾಗ ಈ ಥರ ಸಜ್ಕದ ಹೋಳ್ಗೆನ ನೀವು ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು.